ಹಿಂದಕ್ಕಿನಾರು ಹೇಳಿದ್ದಾರೆ ಎಂದ್ಲಿಕ್ಕಾರ ಒಂದು ಬಸವನ್ ಕಟ್ಟಬೇಕು ಅಂತ ಹೇಳಿ, ಊಟ ಆದ್ಮೇಲೆ ಎಂದ್ಲಿಕ್ಕಾರ ಒಂದು ಬಸವನ್ ಕಟ್ಟಬೇಕು ಅಂತ. ಇನ್ನೊಂದು ಏನು ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಮುಂದಕ್ಕೆ ತಗೊಂಬರ್ರಿ. ಎಲ್ಲದೆ ಗುಂಡಿಗೆ ಅಂತಾರೆ ಗೊತ್ತಾ, ಆ ಗುಂಡಿಗೆ ಇದಕ್ಕೆ ಐತೆ, ಅದನ್ನ ಎರಡಲ್ಲೇ ತೋರಿಸ್ತಾ ಐತೆ. ಈ ಗುಂಡಿಗೆ ತಕ್ಕನಾಗ ಇನ್ನು 6 ಹೋದ್ಮೇಲೆ ಇನ್ನೂ ಚೆನ್ನಾಗಿ ಆಡತ್ತೆ ಅಂತೇಳಿ ನಾವು ನಂಬಿಕೆ ಇಕ್ಕಿದೀವಿ. ಸ್ನೇಹಿತರೆ, ಈಗ ಕಡೂರು ಪಟ್ಟಣದ ಹತ್ತಿರ ಒಂದು ಚಿಕ್ಕಿಂಗ್ಲಾ ಅಂತ ಒಂದು ಗ್ರಾಮ ಇದೆ ಸ್ನೇಹಿತರೆ. ಆ ಊರಲ್ಲಿ ದಿನೇ ದಿನೇ ಎತ್ತಿನ ಸಂಖ್ಯೆ ಕಮ್ಮಿ ಆಗ್ತಾ ಇದ್ವಂತೆ, ದನಕರುಗಳ ಸಂಖ್ಯೆ. ದನಕರುಗಳನ್ನು ನಮ್ಮೂರಲ್ಲಿ ಮತ್ತೆ ಅವುಗಳ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂತ ಇವಾಗಿನ ಯೂತ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ. ಅದೇನು ಡಿಸೈಡ್ ಅಂತೇಳಿ ಅವರಿಂದ ತಿಳ್ಕೊಳ್ಳೋಣ. ಮತ್ತೆ ನೋಡಿ, ಅವ್ರ ಮನೆಯಲ್ಲಿ ಒಂದು 2 ಅಲ್ಲಿನ ಕರುವಾಗಿರೋ ಒಂದು ಫೈಟ್ರ್ ಇದೆ ಸ್ನೇಹಿತರೆ. ಈ ಎತ್ತನ್ನು ನೋಡ್ತಾ ಇರೋ ನನಗೆ ಗಜಾ ಫಿಲಮಲ್ಲಿ ಡಿ ಬಾಸ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಬರ್ನಾಲ್ಡ್ ಶಾ ಗೊತ್ತಾ, ಅವರು ರೈಟ್ರು, ನಾನು ಯಾರು ಗೊತ್ತಾ, ನಾನು ಫೈಟ್ರು ಅಂತ. ಸ್ನೇಹಿತರೆ, ಆ ಡೈಲಾಗ್ ನೆನಪಾಗುತ್ತೆ. ಅವರು ರೈಟ್ರು, ನಾನು ಫೈಟ್ರು. ಆ ಥರ ಫೈಟರ್ ಅಂತ ಒಂದು ಹೆಸರಿಟ್ಕೊಂಡು ಎತ್ತನ್ನು ಸಾಕ್ತಿದ್ದಾರೆ. ಪ್ಯೂರ್ ಹಳ್ಳಿಕರ ತಳಿ ಆಯಿತು ಸ್ನೇಹಿತರೆ. ಯಾವ ರೀತಿ ಸಾಕ್ತಿದ್ದಾರೆ, ಇದಕ್ಕೆ ತರ ಕಾರಣ ಏನು, ಇದು ಎಷ್ಟು ಬಹುಮಾನಗಳನ್ನು ಗಳಿಸಿದೆ ಅಂತೇಳಿ ಇವತ್ತಿನ ಪೀಳಿಗೆಯ ಯೂತ್ಸ್ಗಳನ್ನು ಕೇಳೋಣ ಸ್ನೇಹಿತರೆ. ಇವರೂರಲ್ಲಿ ದನಕರುಗಳ ಸಂಖ್ಯೆಯನ್ನು ಯಾವ ರೀತಿ ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ ಅಂತ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಂಜು ಅಂತ. ಸರ್ ನಿಮ್ಮ ಎತ್ತಿನ ಹೆಸರು? ಫೈಟರ್ ಅಂತೇಳಿ. ಇದು ನಮ್ಮ ಚಿಕ್ಕಿಂಗ್ಲ ಗ್ರಾಮದಲ್ಲಿ ಮೊದಲನೇ ಹಳ್ಳಿಕಾರ ತಳಿ. ಇಷ್ಟು ಚಿಕ್ಕ ಪ್ರಾಯದಲ್ಲೇ ಒಳ್ಳೆ ಎತ್ಕೊಳ್ಳ ಜೊತೆ ಆಕಾಡ ಆಡಿ ಚಕ್ರಿ ಗಾಡಿಲು ಮೊನ್ನೆ ನಮ್ಮ ಕಡರಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ 4th ಪ್ರೈಸ್ ಆಯ್ತು ಇದಕ್ಕೆ. ಅದಾದ್ಮೇಲೆ ದೊಡ್ಡ ಆಕಾಡದಲ್ಲೆಲ್ಲ 2-3 ರೌಂಡ್ ಆಗಿ ಎಲ್ಲ ದೊಡ್ಡ ಎತ್ತುಗಳಿಗೆ ಸಪೋರ್ಟ್ ಕೊಡ್ತಾ ಇದೆ. ಇದು ಮೊದಲನೇದಾಗಿ ನಮ್ಮ ಗೆಳೆಯ ನಮ್ಮೂರ ಹೆಸರು ಕೀರ್ತಿ ಎತ್ತಕ್ಕೋಸ್ಕರ ಹಳೆಬಡಿಯಿಂದ ತಂದಿರೋದು. ಇದು ನಮ್ಮೂರಿಗೆ ಮೊದಲನೇದಾಗಿ ಬಂದ್ರೆ ಹಳ್ಳಿಕಾರ ತಳಿ, ಮೊದಲನೇದು. ಸರ್, ಈಗ ಮೊದಲನೇ ತಳಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೀರಾ. ಮೊದಲನೇ ತಳಿಯ ನೀವು ತರ ಕಾರಣ ಏನ್ ಸರ್? ಈಗ ನಮ್ಮೂರಲ್ಲಿ ದಿನೇ ದಿನೇ ಎತ್ಕೊಳ್ ಸಂಖ್ಯೆ ಕಡಿಮೆ ಆಗ್ತಿತ್ತು, ಕ್ರೇಜ್ ಇರ್ಲಿಲ್ಲ. ಆಚೆ ಎಲ್ಲ ತುಂಬಾ ಜನ ಎಲ್ಲಾ ತರಕ್ಕೂ ಮೆರಿತಿದ್ರು, ದೊಡ್ಡ ದೊಡ್ಡ ಆಕಾರದಲ್ಲಿ ರೇಸ್ಗಳು ಮಾಡ್ತಾ ಇದ್ರು. ಇಲ್ಲಿ ನಮ್ಮೂರಲ್ಲಿ ನಾವು ಬೆಳಿಬೇಕು, ನಮ್ಮೂರ್ ಹುಡುಗರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು, ಈ ತಳಿ ಬಗ್ಗೆ ಅಂತೇಳಿ ಹಳ್ಳಿಕಾರ ತಳಿನೇ ತರಬೇಕು. ಅದ್ರಲ್ಲೂ ಈಗ ಅಲ್ಲಿ 2 ಹಳ್ಳಿನ ಕರನೇ ತರಬೇಕು. ಕರ ತಂದು ದೊಡ್ಡ ಮಾಡ್ತಾ ಸಾಕಿ ಇವತ್ತೇನು ಆಕಾಡ ಆಡ್ತಿದೆ, ದೊಡ್ಡ ಮಾಡ್ತಲ್ಲಿ ಇನ್ನೂ ಆಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ತಗೊಂಡ್ಬಂದಿರೋ. ಸ್ನೇಹಿತರೆ, ಅವರು ನಾನು ಇಲ್ಲಿ ಬರ್ತಿದ್ದಂಕಲ್ಲೇ ಒಂದು ಮಾತು ಹೇಳಿದ್ರು ನನಗೆ. ಅಂದರೆ ನಾನು ಈ ಊರಿಗೆ ಬಂದಾಗ, ಸರ್ ನಾನು ತುಂಬ ಇಲ್ಲಿರೋ ಇವರೆಲ್ಲ ಹುಡುಗರುಗಳು ಹೇಳಿದ್ದು, ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ, ಜನಸಂಖ್ಯೆ ಎಷ್ಟಿತ್ತು ಅದಕ್ಕೆ ತಕ್ಕನಾಗಿ ದನಕರುಗಳಿದ್ವು ನಮ್ಮೂರಲ್ಲಿ. ಅಂತರ್ಗಟ್ಟೆ ಜಾತ್ರೆಗೆ ತುಂಬ ಎತ್ತಿನ ಗಾಡಿಗಳು ಹೋಗ್ತಾ ಇದ್ವು ಇಲ್ಲಿಂದ. ಆದರೆ ಈಗ ನಾವು ದಿನೇ ದಿನೇ ಬೆಳೆದು ದೊಡ್ಡರಾಗ್ತಾ ಇದ್ದೀವಿ. ಇವತ್ತಿನ ಪೀಳಿಗೆಯಲ್ಲಿ ಸ್ವಲ್ಪ ಬೈಕು, ಕಾರು, ಟ್ಯಾಕ್ಟ್ರಿಗಳು ಇದೆಲ್ಲ ಬಂದ್ಬಿಟ್ಟು ದನಕರುಗಳ ಸಂತತಿ ಸ್ವಲ್ಪ ಕುಗ್ಗು ಹೋಗ್ತಿದೆ ನಮ್ಮೂರಲ್ಲಿ ಮಾತ್ರ. ಹಂಗಾಗಿ ನಾವು ಇದು ಯಾಕೆ ಕುಗ್ಗು ಹೋಗ್ತಿದೆ ಅಂತೇಳಿ ನಾವು ಇವತ್ತಿನ ಯೂಸ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಮಾತಾಡಿದ್ವಿ. ಇದು ಸ್ವಲ್ಪ ಯೂಸ್ ಮಾಡೋದು ಕಮ್ಮಿ ಆಗಿರೋದ್ರಿಂದ ಕಮ್ಮಿ ಆಗ್ತಿದೆ. ಅಟ್ಲೀಸ್ಟ್ ನಾವು ರೇಸಿಗೆ ಒಂದು ಕ್ರೇಜಿಂದ ಎತ್ತು ತಗೊಂಬಂದು ಸಾಕಿದರೆ ನಮ್ಮನ್ನು ನೋಡಿ ಇನ್ನೂ 4 ಜನ ಎತ್ತುಗಳನ್ನು ಕಟ್ತಾರೆ. ಮತ್ತೆ ಮನೆಗೆ ಒಂದು ಹಳ್ಳಿಕಾರ ತಳಿ ಇಲ್ಲ ಮತ್ತೆ ಬೇರೆ ಯಾವುದೇ ತಳಿಗಳು ಇರ್ತವೆ. ಅಟ್ಲೀಸ್ಟ್ ದನಕರುಗಳ ಸಂಖ್ಯೆ ಮತ್ತೆ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೋಸ್ಕರ, ಈ ಎತ್ತುಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕೋಸ್ಕರ ಈ ಎತ್ತನ್ನು ತಗೊಂಬಂದು ಹೊಡಿತಿದ್ದಾರೆ ಸ್ನೇಹಿತರೆ. ತುಂಬ ಖುಷಿ ಆಗ್ತಿದೆ. ಅಂದರೆ ಇವತ್ತಿನ ಹುಡುಗರು ದನಕರುಗಳ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡು ಅವುಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತೇಳಿ ಅವ್ರ ಊರಲ್ಲಿ ಎತ್ತು ಕಟ್ತಿದ್ರಲ್ವಾ, ಅದು ಖುಷಿ ವಿಷಯ ಸ್ನೇಹಿತರೆ. ಸರ್, ಮತ್ತೆ ಇದಕ್ಕೆ ಏನೇನು ಹಾಕ್ಸಾಕ್ತಿದ್ದೀರಾ? ನಾವು ಇದಕ್ಕೆ ಉಳ್ಳಿ, ಮೊಟ್ಟೆ, ಹಾಲು, ಹತ್ತಿಕಾಳು ಎಲ್ಲ ಕೊಟ್ಟು ಸಾಕ್ತಿದ್ದೀರಾ? ಸರ್, ಎಲ್ಲ ನಿಮ್ದು ಏನಿದೆ ಈ ಬಳಗ, ಇದೆಲ್ಲ ಎತ್ತಿನಿಂದ ಸೇರಿರೋ ಬಳಗನ? ಹೌದು, ಎಲ್ಲ ಎತ್ತಿನಿಂದ ಬಂದಿರೋ ಬಳಗ. ಪ್ರೀತಿ ಅಭಿಮಾನ ಬರೋದು. ಸರ್, ರ್ಯಾಶ್ ಎಲ್ಲ ಹೆಂಗಿದೆ ಸರ್ ಎತ್ತು? ಸರ್, ರ್ಯಾಶ್ ಇಲ್ಲಿ ಮನೆ ಹತ್ರ ಫುಲ್ ಸೈಲೆಂಟು. ಆ ಕಡೆಗೆ ಹೋದ್ರೆ ಅದ್ರ ಗತ್ತು ಫುಲ್ ರ್ಯಾಶ್. ಆ ಕಡೆ ಇಲ್ಲ ಆಯದ ಮನೆ ಹತ್ರ ನಮ್ಮ ಅಮ್ಮ ಇಟ್ಕೊಂಡು ನೀರು ಕುಡ್ಸುತ್ತೆ. ಆ ಕಡೆಗೆ ಹೋದ್ರೆ ಮಾತ್ರ ಏನಮ್ಮ ಎಂತ ಎತ್ತು ಬಂದ್ರೆ ಫೈಟ್ ಮಾಡುತ್ತೆ ಅನ್ನೋ ಒಂದು ಭರವಸೆ. ಸರ್, ಎಷ್ಟರಲ್ಲಿದೆ ಅಂದ್ರೆ? ಈಗ 2 ಆಗಿದೆ. ಹೌದಾ, ತೋರಿಸ್ತೀರಾ? ತೋರಿಸಿ ನೋಡಿ ಸ್ನೇಹಿತರೆ. ಇವಾಗ 2 ಅಂದ್ರೆ ಈ ಕೆಡವಿದೆ, ಜಸ್ಟ್ 3-4 ದಿನ ಆಯ್ತಂತೆ. ಜಸ್ಟ್ 2 ಕೆಡವಿದೆ. ಹೆಂಗ್ ಸಾಕಿದ್ದಾರೆ ಅಂದ್ರೆ ದೊಡ್ಡ ಎತ್ತು ನೋಡ್ದಂಗೆ ಆಗತ್ತೆ ಸ್ನೇಹಿತರೆ. ಒಳ್ಳೆ ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಒಳ್ಳೆ ಕಟ್ಮಸ್ತ್ ಎಲ್ಲ ಸಖತ್ತಾಗಿದೆ. ಹಳ್ಳಿಕಾರ ತಳಿ ಎತ್ತು ನಾನು ಅಂತ ಅನ್ಬೇಕು.
ಆ ತರ ಎದೆ ಎತ್ತಿ ನಿಂತಿರುತ್ತೆ ಸರ್. ಮತ್ತೆ ಇನ್ನೇನಾದ್ರು ನಿಮ್ಮ ಸ್ವೀಟ್ ಮೆಮೊರೀಸ್? ಹೇಳ್ಬೇಕು ಅಂದ್ರೆ ಇದ್ರ ಜೊತೆ ಆಗಿರೋ ಪ್ರತಿಯೊಂದು ಓರಿನೂ ದೊಡ್ಡೋರಿನೇ ಎಲ್ಲ ಪ್ರೈಸ್ ಮಾಡಿರೋಂಥದ್ದೇ. ಅದ್ರ ಸಮ್ಮಕ್ಕೆ ಹೆಗಲು ಕೊಟ್ಟು ಅದ್ರ ಸಮ್ಮಕ್ಕೆ ಗುದ್ದಿ ಆಟ ಆಡ್ತಿದೆ. ಮೀರಿ ಆಡ್ತಿದೆ ಆಟ. ಇನ್ನು ಪ್ರಾಯ ಇನ್ನೂ ಹೆಚ್ಚು ಕಮ್ಮಿ ಇನ್ನು ಎರಡಲ್ಲಿ ಎಂತ ದೊಡ್ಡ ಆ ಕಡೆ ದೊಡ್ಡ ಎತ್ ಬಂದ್ರು ಫೈಟ್ ಮಾಡ್ತೀನಿ ಒಂದು ನಂಬಿಕೆ ಫೈಟ್ ಮಾಡುತ್ತೆ. ಸರ್ ಮತ್ತೆ ಗಾಡಿ ಮಗ್ಲಿಗೆ ಬಿದ್ರೆ ಭಯಂಕರ ಸ್ಪೀಡ್ ಸರ್. ಅದು ಪ್ರಾಣ ಕಳ್ಕೊಂಡು ಹೋಗ್ತಿದೆ ಗಾಡಿ ಮಗ್ಲಿಗೆ. ಎಡಕ್ಕೂ ಅಷ್ಟೇ ಬಲಕ್ಕೂ ಅಷ್ಟೇ. ಜನ ನೋಡ್ದಂಗೆ ಎಕ್ಕಡೆ ಕೊಲೆಗಾದ್ರೂ ಆಯ್ತು ಸರ್, ಒಂದೇ ಸ್ಪೀಡು. ಮಾತ್ರ ಗಾಡಿ ಮಗ್ಲಿಗಾದ್ರೆ ಇನ್ನು ಒಂದ್ ಹೆಜ್ಜೆ ನಾನೇ ಮುಂದೆ ಇರ್ತೀನಿ ಅಂತ ಹೋಗುತ್ತೆ. ಅಂದ್ರೆ ನೀವು ಜಾಸ್ತಿ ಯಾವ ಎತ್ತಿನ ಜೊತೆ ಇದನ್ನ ಜೋಡಿ ಮಾಡಿರೋದು ಸರ್? ಇದು ನಾವು ಜಾಸ್ತಿ ಹಾಕಿದ್ದು ಅಂದ್ರೆ ಲಕ್ಷ ಕಿಟ್ಟಿ ಅಲ್ಲ, ಕಿಟ್ಟಿ ರಾವಣ್ಣ ರಾಯಣ್ಣ. ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ನಾವು ಚಕ್ಡಿ ಗಾಡಿಯಲ್ಲೇ ಆಡ್ಸ್ಕೊಂಡ್ ಬಂದಿದ್ರೆ ಪ್ರತಿಯೊಂದು ರೇಸಲ್ಲೂ ನಾವು ಗೆಲ್ತಿದ್ವಿ. ನಾವು ಚಕ್ಡಿ ಗಾಡಿ ರೈಸ್ ಆಡೋದಲ್ಲೇ ನಾವು ದೊಡ್ಡ ಮಾಡ್ತಾರೆ ದೊಡ್ಡ ಎತ್ತಿನ ಜೊತೆ ಗೆಲ್ಬೇಕು ಎತ್ತಿಡ್ಕೊಂಡೆ ಅನ್ನೋ ಉದ್ದೇಶಕ್ಕೆ ಈ ಎತ್ತನ್ನ ಇಟ್ಕೊಂಡಿದ್ವಿ. ಪ್ರತಿಯೊಂದು ಚಕ್ಡಿ ಗಾಡಿ ರೈಸ್ಗಳು ಹಾಕೊಂಬಂದ್ರೆ ಮನೆಗಂತೂ ಹಂಗೆ ಬರಲ್ಲ, ಪಕ್ಕ 100ಕ್ಕೆ 100 ಪ್ರೈಸ್ ಆಗುತ್ತೆ. ನಾವು ಚಕ್ಡಿ ಗಾಡಿ ಆಡ್ಸೋದನ್ನ ಬಿಟ್ಟು ದೊಡ್ಡ ಗಾಡಿಲಿ ದೊಡ್ಡವನ್ನ ಹೊಡಿಬೇಕು ಇದನ್ನ ಹಿಡ್ಕೊಂಡೆ ಅನ್ನೋ ಉದ್ದೇಶಕ್ಕೆ ಇದನ್ನ ದೊಡ್ಡ ಗಾಡಿ ಹಾಕಿ ಇವತ್ತು ಹೊಡಿತಾ ಇದೀವಿ. ಆಗಿದೆ ಆಲ್ರೆಡಿ, ಹತ್ರಕ್ಕೆ ಹೋಗಿ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದಕ್ಕೂ ಉತ್ತರ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಚಿಕ್ಕ ಎತ್ತಾದ್ರೂ ದೊಡ್ಡ ಎತ್ತುಗಳ ನಡುವೆ ಭಾಗವಹಿಸ್ತೀವಿ ನಾವು. ಗೆದ್ರೆ ಅದ್ರಲ್ಲೇ ಗೆಲ್ಬೇಕು ಅಂತ ಹೇಳಿ ಕೂತಿದ್ರೆ ಚಟ್ಟಿ ಗಾಡಿಲಿ ಹಾಕಿದ್ರೆ ಒಂದು ಪ್ಲೇಸ್ ಅಂತೂ ಫಿಕ್ಸ್ ನಮಗೆ ಅನ್ನೋ ರೇಂಜಿಗೆ ಇದೆ ಸ್ನೇಹಿತರೆ. ಅಂತ ಒಂದು ಅಂದ್ರೆ ಫಸ್ಟ್ನೇ ಪ್ಲೇಸ್ ಜಸ್ಟ್ ಚಟ್ಟಿ ಗಾಡಿಗೆ ಹಾಕಿದ್ರಂತೆ ಕಡರಲ್ಲಿ 4ನೇ ಪ್ಲೇಸ್ ಆಗಿದೆ. ಅಂದ್ರೆ ಚಟ್ಟಿ ಗಾಡಿಗೆ ಮಾಡಿಸಿದ್ದೆತ್ತು ಈ ಏಜ್ ಅಲ್ಲಿ ಚೆನ್ನಾಗಿ ಹೋಗುತ್ತೆ. ಇವ್ರಂದ್ರೆ ದೊಡ್ಡ ಎತ್ತಿನ ಗಾಡಿಗೆ ಹಾಕ್ತಿದ್ದಾರೆ ಅಂದ್ರೆ ಆದ್ರೆ ದೊಡ್ಡ ರೇಸಲ್ಲೇ ಪ್ಲೇಸ್ ಆಗ್ಲಿ ಅಂತ. ಕಡೆ ಫೈನಲ್ಲಿಗೆ ಹೋಗಿ ಫಸ್ಟ್ ಪ್ರೈಸ್ ಆಗಂತ ಟೈಮಲ್ಲಿ ಈಗೆಲ್ಲ ಕೆಲವೊಂದು ರೇಸ್ಗಳೆಲ್ಲ ತುಂಬಾ ಮೋಸಗಳು ನಡೀತಿದೆ. ಅವ್ರಲ್ಲಿ ಇಡ್ಸಿ ನಮ್ಮವೇ ಗೆದಿಬೇಕು ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. ಹಂಗಾಗಿ 2 ಹತ್ರ ಹೋಗಿ ವಾಪಸ್ ಬಂದಂಗಾಯ್ತು. ಆ ತರ ಮೋಸ ಆಗ್ಲಿಲ್ಲ ಅಂತಂದ್ರೆ ಇನ್ನು 2 ಕಪ್ಪ ಆರಾಮಾಗೆ ಪ್ಲೇಸ್ ಆಗಿರೋದು. ನಾವ್ ಹೇಳೋದೇನು ಅಂತಂದ್ರೆ ದನ ಸಾಕ್ರಿ, ದನ ಸಾಕೋದಕ್ಕೆ ಎಲ್ಲರಿಗೂ ಖುಷಿನೇ. ದನ ಅಂತಂದ್ಮೇಲೆ ಎಲ್ಲರೂ ಒಂದೇ ತರ. ಈಗ ಬಸವಣ್ಣಕ್ಕೆ ಅದಕ್ಕೆ ಏನು ಗೊತ್ತಿಲ್ಲ, ಮೂಗ್ ಜನ್ಮ ಯಾರ್ಡಕ್ಕಂದ್ರೆ ಬರ್ತಿದೆ ಹಿಂದೆ. ಅದು ಬಿಟ್ಟು ರೇಸ್ನ ಹಾಕಿದಾಗ ನಮ್ಮ ಎತ್ತುಗಳೇ ಗೆದಿಬೇಕು, ನಮ್ಮೂರವೇ ಗೆದಿಬೇಕು ಅನ್ನೋದು ದಯವಿಟ್ಟು ಅದೊಂದು ರೇಸಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ಳೋದಷ್ಟೇ. ಯಾರಿಗೂ ಮೋಸ ಮಾಡಬೇಡ್ರಿ. ನೀವು ಮೋಸ ಮಾಡೋದು ಮನ್ಸರಿಗಲ್ಲ, ಬಸವಣ್ಣಗೆ ಮೋಸ ಮಾಡ್ದಂಗೆ. ಯಾಕೆಂದ್ರೆ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಸಾಕಿರ್ತಾರೆ. ಆ ನೋವೇನು ಅನ್ನೋದು ಅವ್ರಿಗೆ ಗೊತ್ತಿರ್ತೈತೆ. ಈಗ ಒಂದು ತಂದು ಕೂಟ್ಲೆ ತಾಂಬಂದು ಕಟ್ಟಿದ ಕೂಟ್ಲೆ ಅದು ಯಾವ್ದು ರೇಸಿಗೆ ಬರಲ್ಲ. ಅಡಿಯಿಂದ ಮುಡಿ ತನಕ ಅದ್ರದ್ದು ಏನು ಮಾಡ್ಬೇಕು ಅದನ್ನ ಮಾಡ್ಕೊಂಬಂದ್ರೆ ಮಾತ್ರ ರೇಸನ್ನು ಅದು ಆಡೋಕ್ಕೆ ಸಾಧ್ಯ. ಮಕ್ಕಳು ಸಾಕ್ತಂಗೆ ಸಾಕಿರ್ತಾರೆ. ಯಾವತ್ತ ಒಂದಿವ್ಸ ರೇಸಾಗಿ ಹೊಡೆದ ಕೂಡಲೇ ಎತ್ತಿಗೆ ನಾವು ಪ್ರಾಣಿ ಹಿಂಸೆ ಯಾವ್ದನ್ನ ಮಾಡಲ್ಲ. ರೇಸ್ ಉದ್ದೇಶ ಇಷ್ಟೇ. ಬಸವಣ್ಣಗಳು ಎಲ್ಲ ಒಂದೇ ಅನ್ನಂಗಿದ್ರೆ ರೇಸ್ಗಳು ಮಾಡಿ, ನಮ್ಮವೇ ಗೆದಿಬೇಕು ಅನ್ನಂಗಿದ್ರೆ ದಯವಿಟ್ಟು ಯಾರು ರೇಸ್ ನಡ್ಸಕ್ಕೆ ಹೋಗ್ಬೇಡ್ರಿ. ನಾನು ಕೇಳ್ಕೊಳ್ಳೋದು ಇಷ್ಟೇ. ಆಮೇಲೆ ಈ ಎತ್ತಿಂದು ಇನ್ನೊಂದು ವಿಶೇಷ ಗುಣ ಏನು ಹೇಳ್ಬೇಕು ಅಂದರೆ, ಕಟ್ಟಬೇಕಾದ್ರೆ ತುಂಬ ಎತ್ತುಗಳು ಗಲಾಟೆ ಮಾಡ್ತವೆ. ನೀವು ಯಾರು ಅವು ಈಗ ಸಾಕಿರೋ ಓನರ್ ಅವರೇ ಆಗಿರ್ಬೋದು, ನಮ್ಮ ಹುಡುಗರೇ ಆಗಿರ್ಬೋದು, ನೀವು ಯಾರು ಕೈಲಾರ ಕೊಡ್ರಿ, ಅವ್ರು ಯಾರು ತಂದೆ ಕಟ್ಟಿರ್ವಿ ಸುಮ್ಮನೆ ನಿಂತ್ಕೊಂತಿದ್ದೆ. ಅದ್ರ ಆಟ ಏನಾದ್ರು ಬಾವುಟ ಹೊಡೆದ್ಮೇಲೆ ನಾನು ಏನನ್ನ ತೋರಿಸುತ್ತೆ ಅಷ್ಟ ತನಕ ಅದು ತುಂಬ ಸೈಲೆಂಟ್ ಆಗಿ ನಿಂತ್ಕೊಂತಿದ್ದೆ. ಇದ್ರದ್ದು ವಿಶೇಷ ಇನ್ನೊಂದು ಏನು ಅಂದರೆ, ಸ್ವಲ್ಪ ಕ್ಯಾಮ್ರಾ ಮುಂದಕ್ಕೆ ತಗೊಂಬರ್ರಿ. ಎಲ್ಡದೆ ಗುಂಡಿಗೆ ಅಂತಾರೆ ಗೊತ್ತಾ? ಆ ಗುಂಡಿಗೆ ಇದಕ್ಕೆ ಐತೆ, ಅದನ್ನ 2 ತೋರಿಸ್ತಾ ಐತೆ. ಈ ಗುಂಡಿಗೆ ತಕ್ಕನಾಗ ಇನ್ನು 6 ಹೋದ್ಮೇಲೆ ಇನ್ನೂ ಚೆನ್ನಾಗಿ ಆಡತ್ತೆ ಅಂತೇಳಿ ನಾವು ನಂಬಿಕೆ ಇಕ್ಕಿದೀವಿ. ನಮ್ದು ಒಂದ್ ಎತ್ತಿದ್ರೆ ನೀವು ಹೇಳಿದ ಮತ್ತೆ ಸರ್ ಎಲ್ಡದೆ ಗುಂಡಿಗೆ ಅಂದ್ರೆ ಗುಂಡಿಗೆ ಈ ಚದ್ರ ನೋಡ್ರಿ, ಪಾಳ್ 2 ಗುಂಡಿಗೆ ಇದ್ದಂಗೆ. ಗುಂಡಿಗೆ 2 ಡಬಲ್ ಗುಂಡಿಗೆ ಇರ್ತಾನೆ ಅಂತೇಳಿ ಮಾತಾಡ್ತಾರಲ್ಲ, ಆ ತರ ಓರಿ ನಮಗೆ ಸಿಕ್ಕೈತೆ. ಅಂದ್ರೆ 2 ಗುಂಡಿಗೆ ಇಲ್ಲ, ಆ ತರ ಓರಿ ಒಂದ್ ಸಿಕ್ಕೈತೆ ಅನ್ನೋದು ಒಂದು ಖುಷಿ ಅಷ್ಟೇ. ಎದೆ ಮುಂದೆ ಇರೋ ಅಂತ ಒಂದು ಎದೆಗಾರಿಕೆ ಅಂತ ಎತ್ ಸಿಕ್ಕೈತೆ. 2 ಯಾವ್ದಕ್ಕೂ ಜಗ್ಗಲ್ಲ. ಜನಕ್ಕೆ ಎದ್ರದು, ಗಾಡಿಗೆ ಎದ್ರದು, ಏಟಿಗೆ ಎದ್ರದು ಅದೆಲ್ಲ ಇಲ್ಲ. ಬಿಟ್ಟು ಕೂಟ್ಲೆ ಒಳ್ಳೆ ಪ್ರೆಸರು, ಎಡಕಾರೋ ಆಯ್ತು ಬಲಕಾರೋ ಆಯ್ತು ಹೋಗ್ತಾ ಇರ್ತೈತೆ. ಪಟ್ಟೆ ದಾಡ್ತಾ ಸೈಲೆಂಟ್ ಆಗಿ ನಿಂತ್ಕೊಂತೈತೆ. ಸುಮ್ಮನೆ ಅತ್ಲಾಗೆಲ್ಲ ಹೋಗಿ ಹಾಳು ಮಾಡಲ್ಲ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನಮ್ದು ಒಂದು ಓರಿ ಇತ್ತು ಕೂಡಿ ಅಂತ, ಈಗ ರೀಸೆಂಟಾಗಿ ಅಷ್ಟೇ ಸಜೋಯ್ತು. ಇವರೆಲ್ಲ ಅದ್ರ ಫ್ಯಾನ್ಸು ಆ ಎತ್ತಿನ ಹೆಸರು ಕೊಟ್ಕೊಂಡು ಹೊಡಿತಿದ್ದಾರೆ. ಅದ್ರ ತಕ್ಕನಾದ ಹೆಸರ ಇದು ಉಳಿಸ್ತೈತೆ. ಅದು ಭಾರಿ ಸಂತೋಷದ ವಿಚಾರ. ಇನ್ನು ಮುಂದೆ ಒಳ್ಳೊಳ್ಳೆ ಪ್ರೈಸ್ ಹೊಡಿತೀವಿ, ಹಳ್ಳಿಕಾರ ತಳಿ ಉಳಿಸ್ತೀವಿ ಅಂತೇಳಿ ಹೇಳಕ್ ನಾನು ಇಷ್ಟಪಡ್ತೀನಿ. ಓಕೆ ಸರ್, ನಿಮ್ಮ ಜನತೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರು ನಮ್ಮೂರಲ್ಲಿ ದನಕರುಗಳ ಸಂಖ್ಯೆ ಕಮ್ಮಿ ಆಗ್ತಿದೆ, ಅದಕ್ಕೋಸ್ಕರ ನಾವು ದನಕರುಗಳನ್ನ ಜಾಸ್ತಿ ಮಾಡಬೇಕು ಅಂತ ಕಾರಣಕ್ಕೆ ತಂದು ಕಟ್ಟಿದೀವಿ ಅಂತ ನೀವೇನು ಹೇಳ್ತೀರಾ? ಸರ್, ಉದ್ದೇಶ ಇಷ್ಟೇ. ಇತ್ತೀಚಿನ ಇದರಲ್ಲಿ ಟ್ಯಾಕ್ಟ್ರು ಅದು ಇದು ಅಂತೇಳಿ ಎಲ್ಲ ಆಧುನಿಕ ಯಂತ್ರಗಳಿಗೆ ಎಲ್ಲ ಮಾರ್ಪಟ್ಟು ಎಲ್ಲ ಅವಾಗಿನ ಕಾಲ ಯಾರು ಶ್ರಮ ಪಡೋರು ಯಾರು ಇಲ್ಲ. ಹಂಗಾಗಿ ಈಗ ಈ ಕಡೆ ಸೈಡ್ ಒಂದು ನಮ್ದು ಏನು ಕ್ರೇಜ್ ಉಳಿದೈತೆ ಅಂದ್ರೆ, ಅಂತರಗಟ್ಟೆ ಜಾತ್ರೆಗೆ ಒಂದು ಹೊಡಿಬೇಕು ಅನ್ನೋದೊಂದು ಕ್ರೇಜ್ ಉಳಿದೈತೆ. ಆ ಜಾತ್ರೆ ಮುಗಿತಿದ್ದಂಗೆ ಇಮಿಡಿಯೇಟ್ ಮತ್ತೆಲ್ಲ ಮಾರಿಬಿಡ್ತಾರೆ ಎಲ್ಲ ಎತ್ತು ಅವನ್ನೆಲ್ಲವ. ಆ ಥರ ಆಗಬಾರ್ದು. ಈಗ ನಮ್ಮ ಕಡೆಯಿಂದ ಈ ಥರ ಕರುಗಳು ತಗೊಂಬಂದು ಅದನ್ನು ಸಾಕಿ ಜಾತ್ರೆಗಲ್ದಲೇ ರೇಸಿಗಾಗಲಿ ಉಳುಮಿಗಾಗಲಿ ಒಂದು ಮನೆ ಹತ್ರ ಒಂದು ಬಸವಣ್ಣ ಹಿಂದಕ್ಕಿನಾರು ಹೇಳಿದ್ದಾರೆ, ಎಂದ್ಲಿಕ್ಕಾರ ಒಂದು ಬಸವನ್ ಕಟ್ಟಬೇಕು ಅಂತೇಳಿ, ಊಟ ಆದಮೇಲೆ ಎಂದ್ಲಿಕ್ಕಾರ ಒಂದು ಬಸವನ್ ಕಟ್ಟಬೇಕು ಅಂತ. ಆ ಥರ ಪ್ರತಿಯೊಬ್ಬರು ಹುಡುಗರು ಹೇಳೋದು ಅಷ್ಟೇ. ಏನೇನ್ಕೋ ಖರ್ಚು ಮಾಡ್ತೀರಾ, ಎಲ್ಲೆಲ್ಲೋ ಇದು ಮಾಡ್ತೀರಾ, ಇಂಥದ್ದೊಂದು ಕರು ಕಟ್ಟ್ರಿ, ದನ ಕರು ಉಳಿಸ್ರಿ ಅಂತೇಳಿ ಹೇಳ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಅಂತೇಳಿ.
ಸ್ನೇಹಿತರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ಇವತ್ತಿನ ಕಾಲದ ರೇಸು ಯಾವ ರೀತಿ ಆಗ್ತಿದೆ ಅಂದರೆ ನಮ್ಮವೇ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಿದ್ದಾರೆ. ಅದು ತಪ್ಪು ಸ್ನೇಹಿತರೆ. ನೋಡಿ, ಇವರೆಲ್ಲ ಸೇರ್ಕೊಂಡು ಊರೂರಲ್ಲಿ ದನಕರುಗಳು ಉದ್ಧಾರ ಮಾಡಬೇಕು ಅಂತ ಒಂದು ಎತ್ತು ಕಟ್ಟಿ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ಅದು ಗೆಲ್ಲ ಅಂತ ಎತ್ತಾಗಿದ್ದು, ಅದು ಗೆದ್ದರೂ ಕೂಡ ಮೋಸ ಮಾಡಿದರೆ ಇವರು ನಾಳೆಯಿಂದ ಮನಸ್ಸಿಳೆ ಬಿಡ್ತಾರೆ. ನಾವು ಏನು ಮಾಡಿದರೆ ಏನು, ನಮಗೆ ಅದು ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಒಂದು ಬೇಜಾರಾಗುತ್ತೆ ಸ್ನೇಹಿತರೆ. ಆ ರೀತಿ ಮಾಡಬೇಡಿ ದಯವಿಟ್ಟು. ಯಾವುದೇ ರೇಸು ಮನುಷ್ಯರಿಗೋಸ್ಕರ ಮಾಡ್ತಿಲ್ಲ, ದನ ಕರುಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ರೇಸ್ ಮಾಡ್ತಿರೋದು. ಅದಕ್ಕೋಸ್ಕರ ಶ್ರಮಪಟ್ಟು ಸಾಕ್ತಿರ್ತಾರೆ. ಅವರಿಗೆ ಅದ್ರ ತಕ್ಕನಾಗಿ ಪ್ರತಿಫಲ ಸಿಕ್ತಷ್ಟು ಅವ್ರಿಗೆ ಇನ್ನೂ ಹುಮ್ಮಸ್ ಬರುತ್ತೆ. ನಾವು ಇನ್ನೂ ಏನೋ ಮಾಡಬೇಕು, ಇನ್ನೂ ಇದ್ರ ಜೊತೆ 4 ಕಟ್ಟಬೇಕಂತ. ಈಗ ಒಬ್ಬರು ಕಟ್ಟಿದ್ದಾರೆ, ಈಗ ಇದೇ ಟೀಮಲ್ಲಿ ಎಲ್ಲರೂ ಒಂದೊಂದು ಕಟ್ಟಿದ್ರು ಒಂದು 10-15 ಇವ್ರ ಊರಲ್ಲೇ ಮತ್ತೆ ಹಳ್ಳಿಕಾರ್ ತಳಿ ಮತ್ತೆ ಉಳ್ಕೊಳುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಫೈಟರ್ ಎತ್ತು ನೋಡಿ ಡಬಲ್ ಗುಂಡಿಗೆ ಎತ್ತು ಅಂತ ಹೇಳಿದ್ರು. ಅಂದರೆ ಯಾರಿಗೂ 2 ಗುಂಡಿಗೆ ಇರಲ್ಲ, ಆದರೆ ಆ ಥರ ದಮ್ಮಿರೋ ಒಂದು ಎತ್ತು, ಯಾವುದಕ್ಕೂ ಜಗ್ಗಲ್ಲ ಮತ್ತು ಎದೆ ಗಟ್ಟಿ ಇರೋವಂಥ ಒಂದು ಎತ್ತು ಅಂತೇಳಿ ತುಂಬ ಖುಷಿಯಿಂದ ಹೇಳಿದರು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಫೈಟರ್ ಎತ್ತು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಫೈಟರ್, ಜೈ ಕರ್ನಾಟಕ ಮಾತೆ.